ಜೀನಿ ದಿಲೀಪ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಜೀನಿ ದಿಲೀಪ್ ವಿರುದ್ಧ ನಾನ್ ಬೇಲೆಬಲ್ ಕೇಸ್. ಜೀನಿ ದಿಲೀಪ್ ಹೆಸರು ಕೆಡಿಸಲು 2 ವರ್ಷದಿಂದ ಮಸಲತ್ತು. ಹನಿ ಕೆಡ್ಡಾಗೆ ಜೀನಿ ದಿಲೀಪ್ ಕೆಡಗುವಂತಹ ಸಂಚು. यस जीनी दिलीप केस के ट्विस्ट मेरे ट्विस्ट. जीनी दिलीप विरुद्ध नॉन बेलेबल केस. जीनी दिलीप ಹೆಸರು ಕೆಡಿಸಲು 2 ವರ್ಷದಿಂದ ಮಸಲತ್ತು. ಹನಿ ಕೆಟ್ಟ ಹಾಗೆ ಜೀನಿ ದಿಲೀಪ್ ಕೆಡಗುವಂತೆ ಸಂಚು ಮಾಡಲಾಗಿತ್ತು. ಆತನ ಜೊತೆಗೆ ಮಲಗಿ ಫೋಟೋವನ್ನ ಕೊಟ್ರೆ 1 ಲಕ್ಷ ಇನಾಮು ಫಿಕ್ಸ್. ಜೀನಿ ದಿಲೀಪ್ ವಿರುದ್ಧ ಆ ಒಂದು ರಾಜಕಾರಣಿ ಆಫರ್ ಕೊಟ್ಟಿದ್ದಂತೆ. ಹುಡುಗಿ ಚೂ ಬಿಡಲು ಯತ್ನಿಸಿ ಫೇಲ್ ಆಗಿದ್ದಂತಹ ಆ ರಾಜಕಾರಣಿ ಯಾರು? ಶಿರಾದಲ್ಲಿ ಈಗ ಅದೇ ಹಾಟ್ ಟಾಪಿಕ್. ಎಸ್, ಜೀನಿ ದಿಲೀಪ್ ವಿರುದ್ಧ ಯಾವೆಲ್ಲ ಪ್ರಕರಣಗಳು ದಾಖಲೆಯಾಗಿದೆ ಅನ್ನೋದ್ರ ಬಗ್ಗೆ ಫ್ರೀಡಂ ಟಿವಿ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿತ್ತು. ಎಸ್, ವಿಚಾರ ಏನು ಅಂತಂದ್ರೆ, ಒಂದು ಹೆಂಗಸು ಆತನ ಮೇಲೆ ದೂರನ್ನ ನೀಡಿದ್ರು. ಶೆಡ್ಡಿಗೆ ಬಾ ಅಂತ ಕರೆದಿದ್ರು ನನ್ನನ್ನ ಅಂತ ಹೇಳಿ ಆಕೆ ದೂರನ್ನ ನೀಡಿದ್ರು. ಅದಕ್ಕೆ ಜೀನಿ ದಿಲೀಪ್ ಅವರು ಕೂಡ ವಿಚಾರ ಏನಾಗಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಅನ್ನ ಕೊಟ್ಟಿದ್ರು. ಎಸ್, ಆ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. 2 ವರ್ಷದಿಂದಲೂ ನಡೀತಲೇ ಇದೆ ನನ್ನ ಮೇಲೆ. ನೀವು ನಂಬ್ತೀರಾ? ಹಿಂಗ ಒಂದು ಹುಡುಗಿ ಹೇಳಿದೆ ನನಗೆ. ಒಂದು ಹುಡುಗಿ ಹೆಸರು, ಒಂದು ಹುಡುಗಿ, ಅಣ್ಣ ಏನಾದ್ರೂ ಮಾಡಿ ದಿಲೀಪನ ಹತ್ರ ಹೋಗಿ ಮನಿ ಕೇಳಮ್ಮ, ನೀನು ಒಂದ್ಸರಿ ಮಲ್ಗೋ, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ಫೋಟೋ ಕೊಡು ಅವನ ಜೊತೆ ಮಲಗಿರೋದು. ಆ ಹುಡುಗಿ ನನಗೆ ಹೇಳುತ್ತೆ, ಅಣ್ಣ ಇಂಥ ಊರವರು ಫೋನ್ ಮಾಡಿದ್ರಣ್ಣ, ಒಂದ್ಸರಿ ಜೀನಿ ಅವನ ಹತ್ರ ಮಲ್ಗು, ಒಂದು ಫೋಟೋ ಕೊಡು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಕೇಳಿದ್ದಾರೆ. ಅಂದ್ರೆ ಆ ಹುಡುಗಿ ನನ್ನ ಹತ್ರ ಬಂದು ಮಲಗಿ ಅವರಿಗೆ ಫೋಟೋ ಕೊಟ್ರೆ ಆ ಹುಡುಗಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಾಕ್ಷಿ ಸಮೇತ ಹೇಳುತ್ತೆ. ನಾನೇನಾದ್ರೂ ಆ ಸಾಕ್ಷಿಗಳು ಬಿಟ್ರೆ ಅವರು ರಾಜಕೀಯ ಭವಿಷ್ಯನೇ ಹೊರಟೋಗುತ್ತೆ. ನಾವು ಯೋಚನೆ ಮಾಡ್ತೀವಿ, ಕಷ್ಟ ಬಿದ್ದು ಅವರು ರಾಜಕೀಯ ಮಾಡ್ತಾರೆ, ಇಂಥವೆಲ್ಲ ತರಬಾರ್ದು ಅಂತಿದೀವಿ. ಆದ್ರೂ ಅವರು 2 ವರ್ಷದಿಂದ ಎಲ್ಲಾ ತರ ಟ್ರೈ ಮಾಡಿದ್ರು. ಎಲ್ಲಾ ತರ ಅಂದ್ರೆ ನಾನಾ ತರ ಟ್ರೈ ಮಾಡಿದ್ರು. ಅವ್ರಿಗೆಲ್ಲ ಪ್ರತ್ಯುತ್ತರ ಕೊಡೋ ಅಂತದ್ದು ಬಂದಿದೆ. ಇನ್ನು ಪ್ರತಿದಿನ ಕೊಡ್ತೀನಿ. ಇನ್ನೊಂದು, ಇವತ್ತೇನು ನನ್ನ ಸ್ಟೇಟ್ಮೆಂಟ್ ತಾಳದೆ ಏಕಾಏಕಿ ದುರುದ್ದೇಶದಿಂದ ಕೊಟ್ರಲ್ಲ, ಅವ್ರಿಗೆ ಕ್ರಿಮಿನಲ್ ಕೇಸು ಸಮೇತ ಹಾಕಿಸ್ತಾ ಇದ್ದೀನಿ. ಕ್ರಿಮಿನಲ್ ಲಾಯರ್ ಕಡೆಯಿಂದ ನೋಟಿಸು ಕೊಡ್ತಾ ಇದ್ದೀನಿ. ಯಾಕಂದ್ರೆ 2 ವರ್ಷದಿಂದಲೂ ನಡೀತಲೇ ಇದೆ ನನ್ನ ಮೇಲೆ. ನೀವು ನಂಬ್ತೀರಾ? ಹಿಂಗ ಒಂದು ಹುಡುಗಿ ಹೇಳಿದೆ ನನಗೆ. ಒಂದು ಹುಡುಗಿ ಹೆಸರು, ಒಂದು ಹುಡುಗಿ, ಅಣ್ಣ ಏನಾದ್ರೂ ಮಾಡಿ ದಿಲೀಪನ ಹತ್ರ ಹೋಗಿ ಮನಿ ಕೇಳಮ್ಮ, ನೀನು ಒಂದ್ಸರಿ ಮಲ್ಗೋ, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ, ಒಂದು ಫೋಟೋ ಕೊಡು ಅವನ ಜೊತೆ ಮಲಗಿರೋದು. ಆ ಹುಡುಗಿ ನನಗೆ ಹೇಳುತ್ತೆ, ಅಣ್ಣ ಇಂಥ ಊರವರು ಫೋನ್ ಮಾಡಿದ್ರಣ್ಣ, ಒಂದ್ಸರಿ ಜೀನಿ ಅವನ ಹತ್ರ ಮಲ್ಗು, ಒಂದು ಫೋಟೋ ಕೊಡು, ನಿನಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಕೇಳಿದ್ದಾರೆ. ಅಂದ್ರೆ ಆ ಹುಡುಗಿ ನನ್ನ ಹತ್ರ ಬಂದು ಮಲಗಿ ಅವರಿಗೆ ಫೋಟೋ ಕೊಟ್ರೆ ಆ ಹುಡುಗಿಗೆ 1 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸಾಕ್ಷಿ ಸಮೇತ ಹೇಳುತ್ತೆ. ನಾನೇನಾದ್ರೂ ಆ ಸಾಕ್ಷಿಗಳು ಬಿಟ್ರೆ ಅವರು ರಾಜಕೀಯ ಭವಿಷ್ಯನೇ ಹೊರಟೋಗುತ್ತೆ. ನಾವು ಯೋಚನೆ ಮಾಡ್ತೀವಿ, ಕಷ್ಟ ಬಿದ್ದು ಅವರು ರಾಜಕೀಯ ಮಾಡ್ತಾರೆ, ಇಂಥವೆಲ್ಲ ತರಬಾರ್ದು ಅಂತಿದೀವಿ. ಆದ್ರೂ ಅವರು 2 ವರ್ಷದಿಂದ ಎಲ್ಲಾ ತರ ಟ್ರೈ ಮಾಡಿದ್ರು. ಎಲ್ಲಾ ತರ ಅಂದ್ರೆ ನಾನಾ ತರ ಟ್ರೈ ಮಾಡಿದ್ರು. ಅವ್ರಿಗೆಲ್ಲ ಪ್ರತ್ಯುತ್ತರ ಕೊಡೋ ಅಂತದ್ದು ಬಂದಿದೆ. ಇನ್ನು ಪ್ರತಿದಿನ ಕೊಡ್ತೀನಿ. ಇನ್ನೊಂದು, ಇವತ್ತೇನು ನನ್ನ ಎಸ್, ಜೀನಿ ದಿಲೀಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಜೀನಿ ದಿಲೀಪ್ ಅವರೇ ಹೇಳಿಕೊಂಡಂತೆ 2 ವರ್ಷದಿಂದ ನನ್ನ ಮೇಲೆ ವಸಲತ್ತುಗಳ ಮೇಲೆ ವಸಲತ್ತು ಮಾಡ್ತಾ ಇದ್ದಾರೆ. ನಾನು ಯಾವಾಗ ಜಗ್ಗಲ್ಲ ಬಗ್ಗಲ್ಲ ಅಂತ ಗೊತ್ತಾಯ್ತೋ ಒಂದು ಹೆಣ್ಣು ಮಗಳ ಹತ್ರ ಹೇಳ್ತಾರೆ, ಹೋಗು ಜೀನಿ ದಿಲೀಪ್ ಅವರ ಪಕ್ಕದಲ್ಲಿ ಮಲಗಿದ್ದಂತಹ ಫೋಟೋವನ್ನ ಕ್ಲಿಕ್ಕಿಸು, ಆ ಫೋಟೋವನ್ನ ನನಗೆ ತಂದು ಕೊಡು, ನಿನಗೆ 1 ಲಕ್ಷ ರೂಪಾಯಿ ಇನಾಮು ಕೊಡ್ತೇನೆ ಅಂತ ಹೇಳಿದ್ದಾರೆ. ಆ ಹುಡುಗಿ ಏನ್ ಮಾಡಿದ್ದಾಳೆ, ಅದನ್ಯಾವುದು ಲೆಕ್ಕಿಸದೆ, ಅಣ್ಣ ಹಿಂಗೆ ಹೇಳ್ತಾ ಇದ್ದಾರಣ್ಣ ಅಂತ ಹೇಳ್ಬಿಟ್ಟು ಜೀನಿ ದಿಲೀಪ್ ಅವರ ಹತ್ರನೇ ಬಂದು ಮಾತನಾಡ್ತಾರೆ. ಜೀನಿ ದಿಲೀಪ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಆ ಒಂದು ಬೈಟಲ್ಲಿ ಅಂತ, ನಾನೇನಾದ್ರೂ ಆ ಸಾಕ್ಷ್ಯಗಳನ್ನ ತೋರಿಸಿದ್ರೆ ಆ ಒಂದು ರಾಜಕಾರಣಿಯ ರಾಜಕೀಯ ಭವಿಷ್ಯ ಮುರಾಬಟ್ಟೆ ಆಗ್ಬಿಡುತ್ತೆ, ಬೇಕಾಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆ ಒಂದು ರಾಜಕಾರಣಿ ಈಗ ಹುಡುಗಿಯನ್ನ ಚೂ ಬಿಡಲು ಯತ್ನ ಮಾಡ್ತಾನೆ, ಫೇಲ್ ಆಗ್ತಾನೆ. ಅದಾದ ನಂತರ ಫೇಲ್ ಆದ ಮೇಲೆ ಒಂದು ಕೇಸ್ ಇರ್ಲಿ ಅಂತ ದಾಖಲು ಮಾಡ್ತಾರೆ. ಹಂಗಾದ್ರೆ ಆ ರಾಜಕಾರಣಿ ಯಾರು? ಶಿರಾದಲ್ಲಿ ಇದೆ ಈಗ ಹಾಟ್ ಟಾಪಿಕ್.